ಅವಿನಾಶ್ ಅವರೇ, ನೀವು ಆರಂಭದಲ್ಲಿ ಪ್ರಸ್ತಾಪ ಮಾಡ್ದಂಗೆ ಈ ವೆಬ್ಸೈಟ್ಗಳಿಗೆ ಹೋಗಿ ಪಾರ್ನ್ ವಿಡಿಯೋಸ್ ನೋಡಬೇಕು ಅನ್ನೋಂಗಿಲ್ಲ. ನೀವು ಹೇಳ್ದಂಗೆ ನಾವು ಏನು ಹುಡುಕ್ತಾ ಇದ್ದೀವಿ ಅನ್ನೋದು ನಮ್ಮ ಸೋಷಿಯಲ್ ಮೀಡಿಯಾ ಗೊತ್ತಾಗುತ್ತೋ ಆಟೋಮೆಟಿಕ್ ಆಗಿ ಅದು ನಮಗೆ ಅದನ್ನೇ ಫೀಡ್ ಮಾಡ್ತಾ ಹೋಗುತ್ತೆ. ಬೇಡ ಬೇಡ ಅಂದ್ರೂ ಅದು ಬರ್ತಾ ಹೋಗುತ್ತೆ. ಸೊ ವೆಬ್ಸೈಟ್ಗಳ ಮೇಲೆ ಮಾತ್ರ ಹಿಡಿತಾ ಅಲ್ಲ, ಇಂಥವುಗಳ ಮೇಲೂ ಕೂಡ ಕಂಟ್ರೋಲ್ ತರಬೇಕು. ಸೊ ನಾವು ಅಲ್ಲಿ ಫೇಲ್ ಆಗ್ತಾ ಇದೀವ ಅಂತ. ಹೌದು, 100% ನಿಜ. ಈಗ ಏನು ಗೊತ್ತಾ, ಬ್ಯಾನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದೀವ ಅಂತ. ಕಾಟಾಚಾರಕ್ಕೆ ಒಂದು ಪೇಪರಲ್ಲಿ ಸೈನ್ ಮಾಡ್ಬಿಟ್ಟು ಬ್ಯಾನ್ ಮಾಡಿದೀವಿ ಅಂದರೆ ಅದು ಸುರಂಗ ಮಾರ್ಗ, ಬೇರೆ ದಾರಿ ಹುಡ್ಕೊಬಾರ್ದು. ಫಾರ್ ಎಕ್ಸಾಂಪಲ್ ಟಿಕ್ಟಾಕ್ ಬ್ಯಾನ್ ಆಯಿತು, ಅದು ಒಂದು ಹುಚ್ಚರ ಸಂತೆ ಆಗಿತ್ತು. ಇಲ್ಲಪ್ಪ ಇನ್ನೊಂದು ಹುಚ್ಚರ ಸಂತೆ ಕಡಿಮೆ ಆಗುತ್ತೆ ಅಂತ ಬ್ಯಾನ್ ಆಯಿತು. ಏನಾಯಿತು, ಇನ್ಸ್ಟಾಗ್ರಾಮು ಸಾಫ್ಟ್ ಆಗಿದ್ದೀನಿ, ಇನ್ಸ್ಟಾಗ್ರಾಮು ಇಲ್ಲೂ ಹುಚ್ಚರ ಸಂತೆ ಇಲ್ಲಿಗೆ ಶಿಫ್ಟ್ ಆಯಿತು. ಸೊ ಹಾಗಾಗಿ ಎಲ್ಲದಕ್ಕೂ ಸೆನ್ಸಾರ್ ಬರಬೇಕು. ಇವಾಗ ಸಿನಿಮಾಗೆ ಮಾತ್ರ ಸೆನ್ಸಾರು ಅಥವಾ ಎಲ್ಲೋ ಹೋದ್ರೆ ಮಾತ್ರ ಸೆನ್ಸಾರು, ಸೋಷಿಯಲ್ ಮೀಡಿಯಾಗೂ ಸೆನ್ಸಾರ್ ಬೇಕಲ್ವಾ? ಮಕ್ಳ ಕೈಲೂ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಮಕ್ಕಳು ಹೆಲ್ತಿಗೆ ಮಾಡ್ತಾ ಇರ್ತಾರೆ, ಏನೋ ಕೇರಮ್ಮೋ ಕ್ರಿಕೆಟೋ ಇನ್ನೊಂದು ಆಡ್ತಾ ಇರ್ತಾರೆ, ಅಲ್ಲಿ ಡೇಟಿಂಗ್ ಆ್ಯಪ್ ಅಲ್ಲಿ ಬರುತ್ತೆ. 10 ವರ್ಷದ ಮಕ್ಕಳಿಗೆ ಡೇಟಿಂಗ್ ಆ್ಯಪ್ ಏನಕ್ಕೆ ಬೇಕು? ಅಥವಾ ಇನ್ನೊಂದು ಯಾವುದೋ ಟ್ಯಾಬ್ಲೆಟ್, ಸೆಕ್ಚುಯಲಿ ಟ್ಯಾಬ್ಲೆಟ್, ಅದು ಅವೆಲ್ಲವೂ ಬರುತ್ತೆ. ಏನಕ್ಕೆ ಬರಬೇಕು? ಸೊ ಈ ಫಾರ್ಮ್ಯಾಟ್ ಇದೆಯಲ್ಲ, ನೀಟಾಗಿ ವರ್ಕ್ ಆಗಬೇಕು, ನೀಟಾಗಿ ಪ್ಲಾನ್ ಮಾಡಬೇಕು. ಹಂಗಾಗ್ತಾ ಹೋದ್ರೆ ಯಾವುದೂ ಸಮಸ್ಯೆ ಆಗಲ್ಲ. ಇದಕ್ಕೆ ಸೆನ್ಸಾರ್ ಆಗಬೇಕು. ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು. ಆ್ಯಂಡ್ ಇದು ಬ್ಯಾನ್ ಮಾಡಿದ್ರು ಅಷ್ಟೇ, ನೀವು ಹೇಳ್ದಂಗೆ 18 ಮುಂಚೆ ಇರೋ ಮಕ್ಳಿಗೆ ಮಾತ್ರ ಸಿಗೋ ಥರ ಅಥವಾ ಇವ್ರು ಸಿಗೋ ಥರ ಅಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ಲು ಅಪ್ಪ ಫೋನ್ ಇರುತ್ತೆ, ಮಗ 16 ವರ್ಷ 14 ವರ್ಷದ ಮಗ ಯೂಸ್ ಮಾಡ್ತಾನೆ. 12 ಮೇಲೆ ಎಲ್ಲರೂ ಹುಷಾರಾಗಿರ್ತಾರೆ ಈ ಕಾಲದಲ್ಲಿ. ಇವಾಗ ಆ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ಯಾರಾದರೂ ದೈಹಿಕ ಸಂಪರ್ಕ ಹೊಂದಬೇಕಾಗಿದ್ರೆ 15ರಿಂದ 20 ವರ್ಷದಿಂದ ದುಡ್ಡಿದೆ, ಎಲ್ಲವೂ ಇದೆ, ಅವ್ರ ಹತ್ರ ಕಷ್ಟ ಆಗ್ತಾ ಇತ್ತು. ಈಗ ಹಂಗಲ್ಲ, ಎಲ್ಲದಕ್ಕೂ ವ್ಯವಸ್ಥೆಗಳಿದೆ, ಎಲ್ಲರಿಗೂ ಬೇಗ ಸಿಗುತ್ತೆ. ಎಲ್ಲ ಫೋನು ಸಿಗುತ್ತೆ, ಪಾರ್ನು ಸಿಗುತ್ತೆ, ಹುಡುಗಿನೂ ಸಿಗ್ತಾಳೆ. ಮುಂಚೆ ಯಾರಾದರೂ ಹುಡುಗಿ ಬೇಕಾದ್ರೆ ಎಲ್ಲಾದರೂ ಹೋಗಬೇಕಾಗಿತ್ತು, ಲವ್ ಆಗಬೇಕಾಗಿತ್ತು, ಪಟಾಯಿಸ್ಬೇಕಾಗಿತ್ತು. ಇವಾಗ ಹಂಗಲ್ಲ, ಸೋಷಿಯಲ್ ಮೀಡಿಯಾ ಇದ್ರೆ ಸಾಕು. ಸೊ ಅಲ್ಲಿಂದ ಎಲ್ಲಿಂದ ಇರೋರಿಗೆ ಯಾರು ಸಿಗ್ತಾರೆ. ಸೊ ಇವೆಲ್ಲ ಈ ರೀತಿ ಇದೆ. ಸೊ ಹಾಗಾಗಿ ನೋಡ್ಕೊಂಡು ಪ್ಲಾನ್ ಮಾಡಬೇಕು. ಆ್ಯಂಡ್ ಈಗ ಅಪ್ಪ ಫೋನ್ ಮಗ ಇಸ್ಕೊಂಡು ಅಪ್ಪ ಮನೇಲಿ ಇಲ್ದಿದ್ದಾಗ ನೋಡ್ಬಿಟ್ಟು ಹಿಸ್ಟ್ರಿ ಕ್ಲಿಯರ್ ಮಾಡಿದ್ರೆ ಮುಗೀತಲ್ವ? ಆವಾಗ್ಲೂ ಈ ಸಾವಿರಾರು ದಾರಿ ಇದೆ. ಸೊ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಬರಬೇಕು, ನೀಟಾಗಿ ವರ್ಕ್ ಆಗಬೇಕಿದ್ದು. ಯಾಕಂದರೆ ತುಂಬ ಸೆನ್ಸಿಟಿವ್ ವಿಷಯ ಇದು. ಏನೋ ಬ್ಯಾನ್ ಮಾಡಿದ್ರಿ ಅಂದ್ರೆ ಅದಲ್ಲ. ಇವಾಗ ಏನಾಗುತ್ತೆ ಗೊತ್ತಾ, ಬ್ಯಾನ್ ಮಾಡಿದ್ರಿ ಅಂತ ಒಂದು ನೋಟಿಸು ಅಥವಾ ಇನ್ನೊಂದು ಬಂದಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗ ಹೊಟ್ಕೊಳ್ಳುತ್ತೆ, ಬ್ಯಾನ್ ಆಗಿದೆ ಅಲ್ವಾ, ನಿಮ್ಗೆ ಬೇಕಲ್ವಾ, ಈ ಲಿಂಕ್ ಕ್ಲಿಕ್ ಮಾಡಿ ಈಸಿಯಾಗಿ ಹೋಗ್ಬೋದು ಅಂತ. ಹಂಗೆ ಎಲ್ಲದಕ್ಕೂ ಒಂದು ದಾರಿ ಇದೆ. ಸೊ ಅದನ್ನು ನೀಟಾಗಿ ಪ್ಲಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು, ನಿಜ. ನಂಜೇಗೌಡ್ರೆ, ನೀವು ಆರಂಭದಲ್ಲಿ ಹೇಳಿದ್ರಿ ಮಕ್ಳ ಕೈಲಿ ಮೊಬೈಲ್ ಸಿಕ್ ಹಾಳಾಗ್ತಾ ಇದ್ದಾರೆ ಅಂತ. ಅಂದ್ರೆ ಈ ಟೆಕ್ನಾಲಜಿ ಯುಗದಲ್ಲಿ ನಾವು ಇಂಪ್ರೂವ್ ಆಗಬೇಕು ಅಂದ್ರೆ ಮೊಬೈಲ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಈಗ ಮೊಬೈಲ್ನ ಎಲ್ಲದಕ್ಕೂ ದೂಷಣೆ ಮಾಡೋಕ್ಕೂ ಆಗಲ್ಲ. ಇಂಪ್ರೂವ್ ಆಗ್ತಾ ಇರೋದು ಅದೇ ಮೊಬೈಲ್ನಲ್ಲಿ. ಸೊ ಹೆಂಗೆ ಕಂಟ್ರೋಲಿಗೆ ತರಬಹುದು? ಪೇರೆಂಟ್ಸ್ಗೆ ಇದು ಎಷ್ಟು ಚಾಲೆಂಜ್ ಆಗ್ತಾ ಇದೆ ಅಂತ ಅಂತೀರಿ ನೀವು? ಏನಾಗಿದೆ ಅಂದರೆ ಮೇಡಮು, ಪೇರೆಂಟ್ಸು ಸ್ವಲ್ಪ ಎಚ್ಚೆತ್ಕೋಬೇಕು. ಮಕ್ಕಳ ಬಗ್ಗೆ ಸ್ವಲ್ಪ ನಾವು ಕಾಳಜಿ ಇಟ್ಕೋಬೇಕು. ನಮ್ಮ ಮಗ ಏನು ಮಾಡ್ತೇನೆ, ಮೊಬೈಲಲ್ಲಿ ಬಿಡ್ತೇನೆ ಅನ್ನೋದು ಅದೊಂದು ಬರಬೇಕು. ನಾವೊಬ್ಬರೇ ಅಲ್ಲ, ಎಲ್ಲ ಪೇರೆಂಟ್ಸ್ ಇದ್ರ ಬಗ್ಗೆ ಜಾಗೃತರಾಗಬೇಕು. ನಮ್ಮ ಮಗ ಏನು ಮಾಡ್ತಾನೆ ಮೊಬೈಲ್ ತಗೊಂಡು. ಈಗೇನು ಮೊದಲೆಲ್ಲ ಏನಾಗಿತ್ತು ಮೇಡಮು, ಒಂದು ಹುಡುಗಿ ನೋಡಬೇಕು ಅಂದರೆ ಹಿರಿಯರು ಹೋಗ್ಬಿಟ್ಟು ಅವ್ರನ್ನ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಒಬ್ಬ ನೋಡಬೇಕಿತ್ತು. ಈಗೇನಿಲ್ಲ, ಮೊಬೈಲ್ ಇದ್ರೆ ಸಾಕು. ಯಾವುದೋ ಒಂದು ಚಾಟ್ ಮಾಡ್ತಾ ಇರ್ತಾರೆ, ಅಲ್ಲೊಂದು ಒಳ್ಳೆ ಹುಡುಗಿ ಫೋಟೋ ಬಂದುಬಿಟ್ರೆ ಸಾಕು, ಅದನ್ನೆಲ್ಲ ಫಾಲೋ ಅಪ್ ಮಾಡಿಬಿಟ್ಟು ಆಮೇಲೆ ಈ ಹುಡುಗಿ ಚೆನ್ನಾಗಿದೆ ಅಂತ ಅದನ್ನೇ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತಂದೆನೂ ಒಪ್ಪೋದು ಬೇಡ, ತಾಯಿನೂ ಒಪ್ಪೋದು ಬೇಡ. ಇವರಿಬ್ಬರಿಗೂ ಲವ್ ಬೆಳೀತೈತೆ. ಲವ್ ಬೆಳೆದಾಗ ಏನಾಗುತ್ತೆ, ತಂದೆನೂ ಎಗ್ನೆಸ್ಟ್ ಆಗ್ತಾರೆ, ಹುಡುಗಿ ಮನೆಯವರು ಎಗ್ನೆಸ್ಟ್ ಆಗ್ತಾರೆ, ಹುಡುಗನ ಮಗನೂ ಎಷ್ಟ ಆಗ್ತಾರೆ. ನಾಳೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮೇಡಮ್ ಲಾಸ್ಟಿಗೆ? ಅದೆಲ್ಲವೂ ನಿಜ. ಈಗ ಚಿಕ್ಕ ಮಕ್ಕಳು ಬಗ್ಗೆ ಮಾತಾಡೋದಾದ್ರೆ, ಆಫ್ಟರ್ ಕರೋನಾ ಇವನ್ ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ನೀವು ಮೊಬೈಲ್ ತಗೊಳ್ಳಿ ಅಂತ ಹೇಳಿದ್ದಾಯ್ತು. ಈಗ ಮೊಬೈಲ್ ಅಲ್ಲೇ ಎಲ್ಲವೂ ಕೂಡ ಮಾಡಿದ್ರು. ಹೌದು. ಸೊ ಹಿಂಗಿದ್ದಾಗ ತಂದೆ ತಾಯಿಗೆ ಪಾಪ ಆಪರೇಟ್ ಮಾಡಕ್ಕೆ ಬರಲ್ಲ. ಅವ್ರು ಏನು ಕಂಟ್ರೋಲ್ ಮಾಡಿದ್ರೆ ಎಲ್ಲಿ ಮಾಡ್ತಾರೆ? ಅವರಿಗೆ ಓದಕ್ ಬರಲ್ಲ, ಮೊಬೈಲ್ ಆಪರೇಟ್ ಮಾಡಕ್ ಬರಲ್ಲ. ಇಲ್ಲಿ ಟೌನಲ್ಲಿ ಇರೋರು ಕಲ್ತಿರ್ಬೋದೇನೋ, ಹಳ್ಳಿಗಳ ಕಡೆಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸ್ಕ್ರೀನ್ ಟಚ್ ಹೆಂಗ್ ರಿಸೀವ್ ಮಾಡೋದು ಅಂತ ಗೊತ್ತಿಲ್ಲ. ಅಂತವ್ರ ಮಕ್ಳ ಮೇಲೆ ಹೆಂಗ್ ಹಿಡಿತ ಸಾಧಿಸ್ಬೋದು? ಈಗ ಏನಾಗಿದೆ ಅಂದರೆ, ಸ್ವಲ್ಪ ಆದಷ್ಟು ಮಕ್ಕಳಿಗೆ ನಾವು ಈಗ ಸಾಮಾನ್ಯ ಹಳ್ಳಿ ಕಡೆ ವಿದ್ಯಾಭ್ಯಾಸ ಇರಲ್ಲ ಮೇಡಮ್. ಆದಷ್ಟು ಮಕ್ಕಳ ಬಗ್ಗೆ ಪೇರೆಂಟ್ಸ್ಗಳು ಗಮನ ಕೊಟ್ಬಿಟ್ಟು, ನೋಡ್ರಪ್ಪ ಇದು ಮುಂದೆ ಜೀವನ ಬಹಳ ಕಷ್ಟ ಇದೆ, ನೀವು ಆದಷ್ಟು ಯಾವ್ದು ಬೇಕು ಅದನ್ನು ಯೂಸ್ ಮಾಡಿ ಕೇಳಿ ಮೇಡಮ್. ಈಗ ನೋಟ್ಬುಕ್ಸ್ ಎಲ್ಲ ಕಾಲೇಜಲ್ಲೇ ಮೊಬೈಲ್ಗೆ ಇದು ಮಾಡ್ತಾರೆ ಮೇಡಮ್, ಅದನ್ನು ಬೇಕಾದ್ರೆ ನೋಡಲಿ. ಈ ಊರು ಅದಕ್ಕಿಂತ ಹೆಚ್ಚಿನದಾಗಿ ಜಾಸ್ತಿ ಅಲ್ಲಿ ಏನು ಬರ್ತಾ ಇರುತ್ತೆ, ಈ ಕೆಟ್ಟದ್ದೇ ಇದು ಮಾಡೋದು, ಮಕ್ಕಳು ಕೆಟ್ಟದ್ರ ಮೇಲೆ ಪರಿಣಾಮ ಜಾಸ್ತಿ ಆಗೋದು. ಅದಕ್ಕೆ ಆದಷ್ಟು ತಂದೆ ತಾಯಿ ಹೇಳಿದಾಗ ಮಕ್ಕಳು ಅಟ್ಲೀಸ್ಟ್ ತಂದೆ ತಾಯಿ ಹೇಳಿದನ್ನ ಮಕ್ಕಳು ಕೇಳೋ ಅಂತ ಒಂದು ಅಭ್ಯಾಸ ಇಟ್ಕೋಬೇಕು ಮೇಡಮ್. ನಿಜ ನಿಜ. ಅಂಜಲಿ ಮೇಡಮ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಇದೊಂದು ರೀತಿ ಚೈನ್ ಲಿಂಕ್. ಟೀನೇಜರ್ಸ್ ಅಲ್ಲಿ ಅಂದ್ರೆ ಇದನ್ನ ನಿಷೇಧ ಮಾಡಿರುವ ಮಕ್ಕಳಿಗೂ ಕೂಡ ಈ ವೆಬ್ಸೈಟ್ಗಳು ಸಿಗ್ತಾ ಇದೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿದ್ರೆ ಸಾಕು ಬರೀ ಬೇಡವಾಗಿರೋ ಚಿತ್ರಗಳು, ಬೇಡವಾಗಿರೋ ವಿಡಿಯೋಗಳೇ ಸಿಗ್ತಾ ಹೋಗ್ತಾ ಇದ್ದಂಗೆ ಮಕ್ಕಳ ಮೆಂಟಲ್ ಹೆಲ್ತ್ ವಿಪರೀತ ಹಾಳಾಗೋಗುತ್ತೆ. ಹೆಂಗ್ ಬದಲಾಗ್ತಾ ಇದ್ದಾರೆ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ನೀವು ಗಮನಕ್ಕೆ ಬಂದಿರುತ್ತೆ, ನಿಮ್ ಗಮನಕ್ಕೆ ಅನ್ಕೊಳ್ತೀನಿ ನಾನು, ಬಸ್ ಸ್ಟ್ಯಾಂಡ್ಗಳಲ್ಲಿ, ಟ್ರೈನ್ ಸ್ಟೇಷನ್ಗಳಲ್ಲಿ ಹೆಣ್ಮಕ್ಳು ಮುಂದೆ ಕುತ್ಕೊಂಡು ಅಸಭ್ಯವಾಗಿ ನಡ್ಕೊಳ್ಳೋದು, ಅತ್ಯಾಚಾರಗಳಾಗ್ತಾ ಇದೆ, ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತದೆ. ಬಿಕಾಸ್ ಈ ರೀತಿಯ ವಿಡಿಯೋಗಳನ್ನ ನೋಡಿ ಅವನ ಪರಿಕಲ್ಪನೆ ಬೇರೆಯದಾಗಿರುತ್ತೆ, ಬ್ರೇಕಪ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದೊಂದ್ ರೀತಿ ಚೈನ್ ಲಿಂಕ್. ಏನಂತೀರಿ ನೀವು?
ಹೌದು. ಈ ವಿಷಯಕ್ಕೆ ಬರೋಕೆ ಮುನ್ನ ಸುಪ್ರೀಂ ಕೋರ್ಟ್ನಲ್ಲಿ ಈಗ ನಿನ್ನೆ ಅಬ್ಸರ್ವೇಷನ್ ಪ್ರಕಾರ, ಅಂದ್ರೆ ಓರಲ್ ಅಬ್ಸರ್ವೇಷನ್ ಪ್ರಕಾರ, ಎಲ್ಲರೂ ನೇಪಾಳದಲ್ಲಿ ಏನಾಗೋಯ್ತು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ ತಕ್ಷಣ ಅಂತ ಯೋಚನೆ ಮಾಡ್ತಿದೀವಿ. ಆದ್ರೆ ನಾವು ಮುಖ್ಯವಾಗಿ ಮರಿತಾ ಇರೋ ವಿಷಯ ಅಂದ್ರೆ, ನೇಪಾಳ ಆರ್ಥಿಕತೆಯಲ್ಲಿ ಬಹಳಷ್ಟು ಹಿಂದುಳಿದ ರಾಷ್ಟ್ರ. ಅಲ್ಲಿ ದಂಗೆ ಎದ್ದರೂ ಅಲ್ಲಿನ ಯುವಕರಿಗೆ ಬೇರೆ ಬೇರೆ ದೇಶಗಳಲ್ಲಿ ಅವಕಾಶಗಳು ಸಿಗುತ್ತೆ. ಅಂದ್ರೆ ಅವರ ಅರ್ಹತೆಗೆ ತಕ್ಕಂತಹ ಅವಕಾಶಗಳು ಇದೆ. ಆದರೆ ನಮ್ಮ ಭಾರತ ಆರ್ಥಿಕವಾಗಿ ಸದೃಢವಾಗಿರುವ ದೇಶ. ಅಕ್ಕಪಕ್ಕ ದೇಶದಿಂದ ನಮ್ಮಲ್ಲಿ ಊಟಕ್ಕಾಗಿ ಕೆಲಸ ಹುಡ್ಕೊಂಡು ಬರೋ ಅಷ್ಟು ನಾವು ಸದೃಢವಾಗಿರೋ ದೇಶ. ಹಾಗಾಗಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದರೆ ಈ ದೇಶದಲ್ಲಿ ಆ ಮಟ್ಟದ ಒಂದು, ಅಂದ್ರೆ ಅಲ್ಲಿ ಆದಂತಹ ಅದು ಒಂದು, ನಾನು ಉನ್ನತ ಕ್ರಾಂತಿ ಅಂತ ಕರೆಯಲ್ಲ, ಅದೊಂದು ಗಲಭೆ ಅಂತ ಕರಿತೀನಿ. ಯಾಕೆಂದ್ರೆ ಕ್ರಾಂತಿಗೆ ಅದರದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅಂತಹ ಗಲಭೆ ನಮ್ಮ ದೇಶದಲ್ಲಿ ಆಗುವುದಿಲ್ಲ, ಯಾಕೆಂದ್ರೆ ನಾವು ಅಷ್ಟು ಸದೃಢವಾಗಿದ್ದೀವಿ. ಎರಡನೇದು, ಹಾಗೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಗಲಭೆಗಳಾದರೂ ಅದನ್ನ ನಿಯಂತ್ರಿಸುವಷ್ಟು ನಮ್ಮ ದೇಶ ಸಾಮರ್ಥ್ಯ ಇದೆ ನಮ್ಮ ದೇಶಕ್ಕೆ. ಅಂಡ್ ಅದ್ರ ಜೊತೆಗೆ ಪೇರೆಂಟ್ಸ್ ಕಂಟ್ರೋಲ್ ಅಲ್ಲಿ ಮಕ್ಕಳು ಇನ್ನೂ ಇದಾರೆ ನಮ್ಮ ದೇಶದಲ್ಲಿ ಅಂತ ನನ್ನ ಅಭಿಪ್ರಾಯ. ಅದು ನೋಡಿ, ಈಗ ಅದೇ ಪಾಯಿಂಟ್ಗೆ ಬರ್ತಾ ಇದೆ. ಹಾಗಾಗಿ ಅದೊಂದು ಪಾಯಿಂಟ್ ನ ನಾವು ಅತಿ ಸಿನಿಕತನದಿಂದ, ನಾನು ಕೋರ್ಟ್ ಒಂದು ಲಾಯರ್ ಆಗಿ ನಾನು ಕೋರ್ಟ್ ನ್ಯಾಯಾಧೀಶರಿಗೂ ನಾನು ಹೇಳ್ತಾ ಇರೋದು, ಅಷ್ಟೊಂದು ಸಿನಿಕತನದಿಂದ ಗಲಭೆ ಆಗತ್ತೆ, ಆದ್ರೆ ಕ್ರಾಂತಿ ಆಗ್ಬಿಡುತ್ತೆ, ಜೆನ್ಸಿಗಳೆಲ್ಲ ಕ್ರಾಂತಿ ಮಾಡ್ಬಿಡ್ತಾರೆ ಅನ್ನೋದನ್ನ ನಾವು ಸ್ವಲ್ಪ ಎರಡನೇ ಯೋಚನೆ ಅದ್ರ ಬಗ್ಗೆ ಕೊಡ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ಅದು ಅಂತ ದೊಡ್ಡ ಹೆದರಿಕೆ ನಮ್ಮ ದೇಶಕ್ಕೆ ಅಲ್ಲ. ಇನ್ನು ನೀವು ಹೇಳಿದ್ರೆ ತಂದೆ ತಾಯಿಯ ಹಿಡಿತದಲ್ಲಿ ನಮ್ಮ ದೇಶದಲ್ಲಿ ಮಕ್ಕಳು ಇನ್ನೂ ಇದ್ದಾರೆ. ಈ ನಮ್ಮ ದೇಶ ಎಷ್ಟು ವೈವಿಧ್ಯಮಯತೆಯಿಂದ ಕೂಡಿದೆ ಅಂದ್ರೆ, ನನ್ನ ಮನೆಯಲ್ಲಿರುವ ತಂದೆ ತಾಯಿಯಲ್ಲಿರುವ ಮಕ್ಕಳ ಹಿಡಿತ ನಿಮ್ಮ ಮನೆಯಲ್ಲಿ ಇಲ್ಲದೆ ಇರ್ಬೋದು, ಪಕ್ಕದ ಮನೆಯಲ್ಲಿ ಇಲ್ಲದೆ ಇರ್ಬೋದು, ಎದುರು ಮನೆಯಲ್ಲಿ ಇರಬಹುದು. ಹಾಗಾಗಿ ಇದ್ದೇ ಇದ್ದಾರೆ ಅಂತ ಹೇಳಕ್ ಆಗಲ್ಲ.